90ರ ದಶಕದಲ್ಲಿ ವೀರಪ್ಪನ ಪ್ರವರ್ಧಮಾನಕ್ಕೆ ಬಂದಂಥ ಒಬ್ಬ ಕಾಡುಗಳ್ಳ. ಉಪ್ಪಾರಪೇಟೆಯಲ್ಲಿ ಅವನ ದಸ್ತಗಿರಿ ಆಗುತ್ತೆ. ಬೂದಿ ಪಡಗು ನೀವೆಲ್ಲ ಮಾಡಿದ್ದೀರಿ. ಅದು ಉಪ್ಪಾರಪೇಟೆಯಲ್ಲಿ ದಸ್ತಗಿರಿಯಾಗಿ ಬೆಂಗಳೂರು ನಗರದಲ್ಲಿ ಅವನ ದಸ್ತಗಿರಿ ಆಗೋದು ಮೊದಲನೇ ಬಾರಿಗೆ. ಬೆಂಗಳೂರು ನಗರದಲ್ಲಿ ಎಲ್ಲಿ ದಸ್ತಗಿರಿ ಆಗುತ್ತೆ ಅಂದರೆ ಇದು 2 ಗ್ರೂಪ್ ಇರುತ್ತೆ. ಈ ನಾಚಿಮುತ್ತು ಪಡಿಯಾಚಿ ಗೌಂಡರ್ದು ಒಂದು 2, ಅಲ್ಲೆಲ್ಲ ಗೌಂಡರ್ಗಳದು ಇದು 2 ಗ್ರೂಪ್ ಇರುತ್ತೆ. 2 ಗ್ರೂಪ್, ಒಂದು ಗ್ರೂಪು ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಡ್ತಾ ಇರುತ್ತೆ, ಇವನು ಗ್ರೂಪು ಇನ್ನೊಂದು ಪೊಲೀಸ್ ಅಧಿಕಾರಿಗೆ ಮಾಹಿತಿ ಇರುತ್ತೆ. ಸಣ್ಣ ಪ್ರಮಾಣದ ಕಾಡುಗಳ್ಳ ಆಗ 86 ಆಗ ಇದರೊಳಗೆ ಬೆಂಗಳೂರು ನಗರದಲ್ಲಿ ಅವನು ಅವಿನ್ಯೂ ರಸ್ತೆಗೆ ಬರ್ತಾ ಇದ್ದ ಶ್ರೀಗಂಧದ ತುಂಡುಗಳನ್ನು ಮಾರಾಟ ಮಾಡೋಕ್ಕೆ. ಅಲ್ಲಿ ಒಂದು ಶಿಲ್ಪಿಗಳಿದ್ರು, ಕೆತ್ತನೆ ಮಾಡೋರು ಶ್ರೀಗಂಧದ. ಅವರಿಗೆ ವಿಶೇಷವಾಗಿ ಬಾಕಿದೆಲ್ಲ ಸೌದೆ ಅಂತಲೇ ಮಾರ್ತಾ ಇದ್ದಿದ್ದು. ಮರಡಿ ಮಲ್ಸಂದ್ರಕ್ಕೆ, ಕಟ್ಕೇನಹಳ್ಳಿಗೆ, ಈ ಸಿದ್ದಾಪುರ, ಇವರಿಗೆಲ್ಲ ಈ ಕಡ್ದಿದ್ದು ತುಂಡುಗಳು ಪಂಡುಗಳು ಮಾರೋರು. ಆದರೆ ಒಳ್ಳೆ ಕೆತ್ತನೆ ಮಾಡೋಕ್ಕಾಗೋವಂಥ ಅನುಕೂಲ ಆಗೋದನ್ನು ವಿಶೇಷ ಬೆಲೆ ಸಿಗ್ತಾ ಇತ್ತು ಅದಕ್ಕೆ. ಅದನ್ನು ಅವಿನ್ಯೂ ರಸ್ತೆಯಲ್ಲಿ ಅವನು ಮಾರಾಟ ಮಾಡ್ತಾ ಇದ್ದ. ಕದ್ದು ಮುಚ್ಚಿ ಬಂದು ಮಾಡ್ತಾ ಇದ್ದ. ಅವರೆಲ್ಲ ಲೈಸೆನ್ಸ್ಡ್ ಡೀಲರ್ಸ್ ಅವರೆಲ್ಲ. ಈ ಮೈಸೂರಲ್ಲಿ ಇದ್ದಾರಲ್ಲ ಕೆತ್ತನೆ ಮಾಡೋರು, ಆ ಥರ. ಅವನು ಮಾರಾಟ ಮಾಡಿ ಬಂದರೆ ಬೆಂಗಳೂರಿಗೆ ಅವನ ಜೊತೆ ಯಾರಾದರೂ ಒಂದಿಬ್ಬರು ಬರೋರು. ಅವನೇ ಬರೋನು. ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದ ಅಂದರೆ, ಮೆಜೆಸ್ಟಿಕ್ಕಲ್ಲಿ ನೀವು ನಮ್ಮ ಸಿಟಿ BMTC ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲೊಂದು ಅಮರ್ ಹೋಟ್ಲ್ ಅಂತ ಇತ್ತು. ಅಲ್ಲಿ ಲಾರ್ಡ್ಸ್ ಅಂತ ಒಂದು ಬಾರ್ ಇತ್ತು. ಒಬ್ಬ ಕೂರ್ಗಿ ನಡೆಸ್ತಾ ಇದ್ರು ಅದನ್ನು. ಲಾರ್ಡ್ಸ್ ಬಾರಲ್ಲಿ ವಿಶೇಷವಾಗಿ ಹಂದಿ ಮಾಂಸದ ಖಾದ್ಯಗಳನ್ನು ಮಾಡ್ತಾಯಿದ್ರು. ಅದನ್ನು ತಿನ್ನಲಿಕ್ಕೋಸ್ಕರ ಇವನು ರಿಸ್ಕ್ ತಗೊಂಡು ಬಂದು ಮಾರಾಟ ಮಾಡಿ ಅಲ್ಲಿ ಹಂದಿ ಮಾಂಸ ತಿಂದೇ ಹೋಗ್ತಾ ಇದ್ದಿದ್ದ ಅವನು. ಅಲ್ಲಿ ಹೋಗಿ ತಿಂದು ಅಲ್ಲಿಂದ ಅವನು ಹೋಗ್ತಾ ಇದ್ದಿದ್ದು ಕಾಡಿಗೆ, ಅಥವಾ ಅವನು ಗೋಪಿನಾಥಮ್ಗೆ, ಹೋಗೇನಕಲ್ಗೆ ಎಲ್ಲಿ ಹೋಗ್ತಾನೋ ಇಲ್ಲಿಂದಾನೇ ಹೋಗ್ತಾ ಇದ್ದಿದ್ದು. ಅಷ್ಟೊತ್ತಿಗೆ ಅವನ ಮೇಲೆ ಒಂದು 2, 3, 4, 5 ಕೇಸುಗಳು, ಕೊಲೆ ಕೇಸುಗಳು, ಅದು ಇದೆಲ್ಲ ದಾಖಲಾಗ್ಬಿಟ್ಟಿತ್ತು. ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ, ವಾಂಟೆಡಲ್ಲಿದ್ದ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಬಿಟ್ಟ, ಇವನು ಎಗನೆಸ್ಟ್ ಗ್ರೂಪ್ನವ್ರು, ವಿರುದ್ಧ ಪಡೆ ಇವೊಂದು ಇರುತ್ತಲ್ಲ, ಮಾಹಿತಿ ಕೊಟ್ಬಿಟ್ರು. ಪೊಲೀಸ್ನವ್ರು ಹಿಡ್ಕೊಂಬಂದರು. ಪೊಲೀಸರು ಇವರೇ ತನಿಖೆ ಮಾಡಬೇಕಾ? ರಾಮಕೃಷ್ಣ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು, IV ಪಾಟೀಲ್ ಅಂತ ACP ಇದ್ದರು, ಉತ್ತಪ್ಪ ಇದ್ದರು, ಒಂದು 4-5 ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ರಾಗ. ಇವರೇ ತನಿಖೆ ಮಾಡಬೇಕು, ನಾವು ಮಾಡ್ತೀವಿ ಅಂತ ಹೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಫಾರೆಸ್ಟ್ ವಿಂಗ್ ಅಂತ ಒಂದಿತ್ತು ಪೊಲೀಸ್ ಇಲಾಖೆಯಲ್ಲಿ. ಅವ್ರೇನು ಮಾಡಿದ್ರು, ಇಲ್ಲ ಅಲ್ಲಿ ತುಂಬ ಕೇಸ್ ಇದೆ, ಫಾರೆಸ್ಟ್ ರಿಲೇಟೆಡ್ ಕೇಸಸ್ಸು, ಇದು ಮಾಡಿದ್ರೆ ಇದಾಗ್ಬಿಡುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂಥೇಳಿ ಅಧಿಕಾರಿಗಳ ಮೇಲೆ ಮಾತಾಡಿ ಇವ್ರು ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಫಾರೆಸ್ಟ್ ವಿಂಗಿಗೆ ಹ್ಯಾಂಡ್ ಓವರ್. ಪೊಲೀಸ್ದೇ ಫಾರೆಸ್ಟ್ ವಿಂಗು, ಅದೇನು ಫಾರೆಸ್ಟ್ ಇಲಾಖೆದಲ್ಲ, ಪೊಲೀಸ್ ಇಲಾಖೆನೇ. ಹೌದು. ಈ ಫಾರೆಸ್ಟ್ ವಿಂಗ್ನವರು ಇದಕ್ಕೆ ತಗೊಂಡೋದ್ರು, ಬೂದಿ ಪಡ್ಲಗ ಗೆಸ್ಟ್ ಹೌಸ್ ಅಂತ. ಆ ಬೂದಿ ಪಡ್ಲಗ ಗೆಸ್ಟ್ ಹೌಸಲ್ಲಿ ಇವತ್ತು ನೀವು ಹೋದ್ರೂ ನಾನು ಹೋಗಿ ನಾಚಿಕೆಯಿಂದ ತಲೆ ತೆಗೆಸ್ಕೊಂಡು ಬಂದ್ಬಿಟ್ಟೆ. ಆ ಬೂದಿ ಪಡ್ಲಗ ಗೆಸ್ಟ್ ಹೌಸ್ಗೆ ಇದು ಫಾರೆಸ್ಟ್ಗೆ ಹೋಗೋ ಹುಚ್ಚು ನನಗೂ ಭಾಳ ಇದೆ, ಹೋಗ್ತಾ ಇರ್ತೀನಿ. ನನಗೆ ಯಾರೋ ಒಬ್ಬರು ಅಧಿಕಾರಿಗಳು, ಇಲ್ಲ ಇಲ್ಲಿ ನೀವು ಇರಿ ಸತಿ ಬಂದಾಗ ಅಂಥೇಳಿ ಅಲ್ಲಿ ನೋಡಿದ್ರು. ಅಲ್ಲಿ ಅದನ್ನು ಒಂದು ಮಾನ್ಯುಮೆಂಟ್ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಅಮೃತ ಶಿಲೆಯಲ್ಲಿ ಒಂದು ಕಲ್ಲು ಹಾಕಿದ್ದಾರೆ. ಕಲ್ಲು ನೋಡಿ ನನಗೆ ಎಷ್ಟು ನೋವಾಯಿತು ಅಂದರೆ, ಇದು ರೂಮ್ ನಂಬರ್ 1, ಸೂಟ್ ನಂಬರ್ 1, ಸೂಟ್ ನಂಬರ್ 2, ಇಲ್ಲಿ ವೀರಪ್ಪನ ಇಟ್ಟಿದ್ದು. ಇಲ್ಲಿಂದ ವೀರಪ್ಪನ್ನು ಪೊಲೀಸರ ನಮ್ಮ ವಶದಿಂದ ತಪ್ಪಿಸ್ಕೊಂಡು ಹೋಗಿ 100 ಆನೆಗಳನ್ನು, 100 ಅಧಿಕಾರಿಗಳನ್ನು ಕೊಂದಿದ್ದಾನೆ. ಅದು ಈ ಕೊಠಡಿ ಅಂತೇಳಿ ತಾಜ್ ಮಹಲ್ ಕಡ್ದಂಗೆ ಕಟ್ಟಿ ಅದನ್ನೊಂದು ಕಲ್ಲು ಹಾಕಿದ್ದಾರೆ. ಎಷ್ಟು ನಾಚಿಕೆ ವಿಚಾರ. ಹೌದು. ಆಮೇಲೆ ಏನಪ್ಪ ಅಂತ ಆಮೇಲೆ ಏನಾಯಿತು, ಈ ಜಗನ್ನಾಥನ್, ಆಮೇಲೆ ರಾಮ್ಲಿಂಗು ನನ್ನ ಬ್ಯಾಚು. ಹೌದು, ನನ್ನ ಬ್ಯಾಚ್ ಆತ. ದಿನೇಶ್ ಜೂನಿಯರು, ಜಗನ್ನಾಥ್ ಶಕೀಲ್ ಅಹಮದ್ ಒಂದು ಬ್ಯಾಚು. ಅಲ್ಲಿ ಇವ್ರನ್ನ ಆಪರೇಷನ್ ನನ್ನ ಬ್ಯಾಚು ಕೃಷ್ಣ ಅರಸ್ ಅಂತ ಒಬ್ರು ನನ್ನ ಬ್ಯಾಚ್ಮೇಟ್, ಅವರೇ ಗುಂಡು ವೀರಪ್ಪನ ಮೇಲೆ ಪ್ರತಿಗುಂಡು ಹಾರಿಸಿದ್ದು. ಇವ್ರನ್ನೆಲ್ಲ ಎತ್ಕೊಂಡ್ಬಂದಿದ್ದು ಅವರೇನೆ, ಕೃಷ್ಣ ಅರಸ್ ಅಂತ. ಅವರು ಎಲ್ಲ ಅಲ್ಲಿ ಇದಾದಾಗ ಆಮೇಲೆ ಅಲ್ಲಿಂದ ಶುರು ಆಯಿತು. ನಾಳೆ 15ಕ್ಕೆ
ಆಮೇಲೆ ಶಕೀಲ್ ಅಹಮದ್ದು ಮತ್ತು ಹರಿಕೃಷ್ಣ ಅವರ ಟೀಮು ಅಲ್ಲಿಗೆ ಮೊದಲಿಗೆ ಒಂದು STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಆಗಿ ಹೋಗಿದ್ದು. ಅದಕ್ಕೆ ಮಡಿಯಾಳ್ ಅವರು ಚೀಫ್ ಆಗಿದ್ದರು. ಈ ಘಟನೆಗಳೆಲ್ಲ ಆದಮೇಲೆ ನಾನು, ಅಶೋಕ್ ಕುಮಾರು, ಆಮೇಲೆ ಬಾರ್ಕಿ ಅಂತೇಳಿ, ಪ್ರಭಾಕರ್ ಬಾರ್ಕಿ ಅಂತ ಬೇರೆ ಬೇರೆ ಕಡೆಯಿಂದ ಅಧಿಕಾರಿಗಳನ್ನ ಹಾಕ್ಕೊಂಡು ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಇದ್ವಿ. ಈ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಅವರು ಭಾಳ ಡೇರ್ ಡೆವಿಲ್ ಪೊಲೀಸ್ ಅಧಿಕಾರಿಗಳು. ಅವರ ಬಗ್ಗೆ ಈಗಾಗಲೇ ತುಂಬ ಎಪಿಸೋಡ್ಗಳು ಆಗಿದೆ. ಅವರು ಇದು ಆಂಬುಷ್ ಆದಮೇಲೆ ನಾಳೆ 15ನೇ ತಾರೀಕಿಗೆ 30 ವರ್ಷ ಆಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿವಸನೋ ಏನೋ ಅಟ್ಯಾಕ್ ಆಗಿದ್ದದು. 30 ವರ್ಷ ಆಗುತ್ತೆ. ಆಮೇಲೆ ನಾವೆಲ್ಲ ಅಲ್ಲಿ ಕೆಲಸ ಮಾಡಬೇಕಾದ್ರೆ, ನಾನು ಟಾಸ್ಕ್ ಫೋರ್ಸಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಹಿರಿಯ ಅಧಿಕಾರಿಯಾಗಿದ್ದವರು KR ಶ್ರೀನಿವಾಸನ್ ಅವರು. KR ಶ್ರೀನಿವಾಸನ್ ಅವರು ಹಿರಿಯ ಅಧಿಕಾರಿ. ಅವರು ಮಾನಿಟರ್ ಮಾಡ್ತಾಯಿದ್ರು STF ಇದನ್ನು. ಹರಿಕೃಷ್ಣ ಅವ್ರ ಮೇಲೆ ಭಾಳ ನಂಬಿಕೆ, ಅವ್ರಿಗೆ ಅಪಾರವಾದ ನಂಬಿಕೆ, ಭಾಳ ಆತ್ಮೀಯತೆ ಕೂಡ ಹರಿಕೃಷ್ಣ ಅವ್ರ ಮೇಲೆ ಅವ್ರಿಗೆ. KR ಶ್ರೀನಿವಾಸನ್ ಅವರು ತಮಿಳುನಾಡು ಅಧಿಕಾರಿ, ಅವರು ನಮ್ಮ ಕರ್ನಾಟಕ ಕೇಡರು, ತಮಿಳು ಮೂಲದ ಅಧಿಕಾರಿ ಅವರು. ಅಂದರೆ ಕರ್ನಾಟಕ ಮೂಲನೇ, ಆದರೆ ಅಯ್ಯಂಗಾರ್ ಇರಬೇಕು ಅವರು. ತಮಿಳು ಕಡೆ ಎಷ್ಟು ಇನ್ಫಾರ್ಮೇಷನ್ ತೆಗಿತಾ ಇದ್ರು, ಮಾಹಿತಿ ತೆಗಿತಾ ಇದ್ರು. ಆ ಕಾಡಿಂದು, ಆ ಕಡೆ ಊರ್ದು, ಗೋಪಿನಾಥಮ್ಮು, ಮೆಟ್ಟೂರು, ಅಪ್ ಟು ಸೇಲಂ ತನಕ ಎಲ್ಲ ಮಾಹಿತಿ ತೆಗಿತಾ ಇದ್ರು. ಮಾಹಿತಿ ತೆಗಿಬೇಕಾದ್ರೆ ನಾವು ಕಾಡುಗಳಲ್ಲಿ ಯಾವಾಗ ನಾನು MMLsಲ್ಲಿ ನಮ್ಮದೆಲ್ಲ ಅಲ್ಲಲ್ಲಿ ಕ್ಯಾಂಪ್ ಇತ್ತು. ಪಾಲಾರ್ ಕ್ಯಾಂಪಲ್ಲಿ ನಾನಿದ್ದೆ. ಆಮೇಲೆ 4 ರೋಡ್ ಕ್ಯಾಂಪಲ್ಲಿ ಅಶೋಕ್ ಕುಮಾರ್ ಇದ್ದರು. ಆಮೇಲೆ ಇದು ಪ್ರಭಾಕರ್ ಬಾರ್ಕಿ ಅಂತಿದ್ರು. ನಾವೆಲ್ಲ ಒಂದೊಂದು ಕ್ಯಾಂಪಲ್ಲಿ ಒಬ್ಬೊಬ್ಬರು ಇದ್ವಿ. ಕೂಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ವಿ. ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೊಬ್ಬ ಹುಡುಗ ಸಿಕ್ಕಾಕೊತಾನೆ. ವೀರಪ್ಪನ ಜೊತೆ ಓಡಾಡ್ತಾ ಇದ್ದಂಥ ಒಬ್ಬ ಸಣ್ಣ ಹುಡುಗ, ಅವ್ನಿಗೆ 17 ವರ್ಷ ಇರ್ಬೋದು. ನನ್ನ ಹತ್ರ ಆ ಫೋಟೋನೇ ಇತ್ತು, ಹುಡುಕಿದ್ರೆ ಸಿಗ್ಬೋದೇನೋ. ಒಂದು 17 ವರ್ಷದ ಹುಡುಗ. ನಮಗೆ ಕುತೂಹಲ, ಇಷ್ಟು ದಿನಗಟ್ಟಲೆ ಇಡೀ ಕಾರ್ಯಾಚರಣೆ ನಡೆಯುತ್ತೆ, ಕೂಂಬಿಂಗ್ ಆಪರೇಷನ್ ನಡೀತದೆ, ಒಂದೇ ಒಂದು ಸಣ್ಣ ಕ್ಲೂನು ಸಿಗ್ತಾ ಇರಲಿಲ್ಲ ನಮಗೆ. ಆ ಹುಡುಗ ಕರ್ಕೊಂಬಂದ್ರು. ಆ ಹುಡುಗನಿಗೆ ಕರ್ಕೊಂಬಂದಾಗ ಅವರು KR ಶ್ರೀನಿವಾಸನ್ನು ಭಾಳ ದೊಡ್ಡ ಇಂಟ್ರಾಗೇಟರ್, ಚೆನ್ನಾಗಿ ಅವರು ಪ್ರಶ್ನೆ ಮಾಡಿ ಮಾಹಿತಿನ ಹೊರತೆಗಿತಾಯಿದ್ರು. ಮತ್ತು ಅತೀ ಬುದ್ಧಿವಂತ ಪೊಲೀಸ್ ಅಧಿಕಾರಿ. ಅವರು DG ಆಗಿ ರಿಟೈರ್ ಆದರು. ಅವ್ರು KR ಶ್ರೀನಿವಾಸನ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನೀವು ಹೆಂಗೆ ಆಪ್ರೇಷನ್ ಮಾಡ್ತೀರಾ ಅಂದಾಗ ಇವರು ಆಪ್ರೇಷನ್ ಒಂದೊಂದೇ ಹೇಳ್ಕೊಂಡು ಬಂದ. ಸರ್, ನೀವು ಎಷ್ಟೋ ಸಲ ಕಾಡಲ್ಲಿ ಬರಬೇಕಾದ್ರೆ ನಾವು ಅಲ್ಲೇ ಪಕ್ಕದಲ್ಲೇ ಇರ್ತಾಯಿದ್ವಿ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ನೀವೆಲ್ಲ ಹೋಗೋದು ಗೊತ್ತಾಗೋದು ನಮಗೆ. ನಾವು ಅಲ್ಲೇ ಕೆಳಗಡೆನೆ ಪೊದೆಗಳಲ್ಲಿ ಇರ್ತಾಯಿದ್ವಿ. ಹೆಂಗೆ ನಮಗೆ ಕಾಣಿಸ್ಬೇಕಲ್ಲ ಅಂದರೆ, ಅದೇ ಸರ್, ನಮಗೂ ನಿಮಗೂ ವ್ಯತ್ಯಾಸ ಅದೇ. ನಾವು ಪ್ರಾಣಿಗಳ ಥರ ಇದ್ವಿ. ನಾವು ಹೆಂಗೆ ಅಂದರೆ, ನೀವು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದರೆ ನಮ್ಗೆ ಗೊತ್ತಾಗ್ಬಿಡೋದು ನೀವು ಬರ್ತಾ ಇದ್ದೀರಾ ಅಂತ. ನಿಮ್ಮ ಕಾಲ್ನಡಿಗೆ ಶಬ್ದ ನಮಗೆ ಕೇಳಿಸೋದು. ನಾವು ಆ ಕಾಡಲ್ಲಿ ಓಡಾಡೋ ಅಂತ ಯಾವ ಪ್ರಾಣಿ ಓಡಾಡಿದೆ ಈ ಜಾಗದಲ್ಲಿ ಅಂತ ಹೇಳ್ತೀವಿ ಅಂತ. ನಮಗೆ ಭಾಳ ಆಶ್ಚರ್ಯನೂ ಅನ್ನಿಸ್ತು. ಈ ವಾಚರ್ಸು ನಮ್ಮ ಜೊತೆ ಕೂಂಬಿಂಗ್ ಬರ್ತಾಯಿದ್ರು. ಫಾರೆಸ್ಟ್ ವಾಚರ್ಸು ನಮ್ಮ ಜೊತೆ ದಾರಿ ತೋರಿಸಬೇಕಲ್ಲ ನಮಗೆ. ನಾವು ಇಂಥ ಒಂದು ದೊಡ್ಡ ಬೆಟ್ಟಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದಾಗ ಆ ಫಾರೆಸ್ಟ್ ವಾಚರ್ಸು ನಮ್ಮನ್ನು ಲೀಡ್ ಮಾಡ್ತಾಯಿದ್ರು. ಅವ್ರ ಹಿಂದೆ ನಾವು ಹೋಗ್ತಾ ಇದ್ವಿ. ಅವನು ನಿಂತ್ಕೊಳ್ಳಿ ಸರ್ ಅನ್ನೋನು. ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ, ದಿಕ್ಕು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ನಿಂತ್ಕೊಳ್ಳಿ ಅಂದ ತಕ್ಷಣ, ಯಾಕೆ ಅಂದರೆ ಆನೆಗಳಿದೆ ಸರ್ ಅನ್ನೋನು. ಆನೆಗಳಿದೆ ಅಂದ ತಕ್ಷಣ ನಾವೇನಾಗಬೇಕು? ಎಲ್ಲಿದೆ, ಎಲ್ಲೂ ಕೇಳಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಹಂಗೆ ಕಿವಿ ಕೊಡಿ ಸರ್ ಅಂದರೆ ಲಟ ಪಟ ಇದು ಮುರಿಯೋದು ಕೇಳಿಸೋದು. ಎಷ್ಟು ದೂರಲ್ಲಿದೆ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಸರ್ ಅಂತ ಗೀಳಿಡೋದು ಎಲ್ಲ ಕೇಳಿಸೋದು. ಸ್ವಲ್ಪ ಒಂದು ಬಂಡೆ ಮೇಲೆ ಹೋದರೆ ಅಲ್ಲೊಂದು 10-20 ಆನೆಗಳಿರೋದು. ಆಮೇಲೆ ಸರ್, ಇಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಸರ್ ಅಂತಾನೆ. ಹೆಂಗೆ ಗೊತ್ತಾಯ್ತೆ ಅಂದರೆ, ಕೇಳಿ ಸರ್ ಅಂತ. ಅವರು ನಡೀತಾ ಇದ್ದರೆ ಚರ ಶಬ್ದ ಕೇಳಿಸುತ್ತೆ. ಇಲ್ಲಾಂದರೆ ಅವ್ರು ಮಾತಾಡ್ಕೊಂಡು ಹೋಗೋದು. ನಾವು ಇಷ್ಟು ಕಡಿಮೆ ಧ್ವನಿಲಿ ಮಾತಾಡಿದ್ರೆ ಇದು ಹೆಚ್ಚು ಕಡಿಮೆ 100 ಮೀಟ್ರಿಗೆ ಕೇಳಿಸುತ್ತೆ ಕಾಡಲ್ಲಿ. ನಿಶಬ್ದ. ಕಾಡಲ್ಲಿ ನೀವು ಮಲಗಿದ್ರೆ ನಿಮ್ಮ ಹಾರ್ಟ್ ಬೀಟ್ ಕೇಳಿಸುತ್ತೆ. ಕೈ ಹಿಂಗೆ ಇಟ್ಕೊಂಡು ಮಾತ್ರ ಡಬ್ 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 ಅಂತ ಕೇಳಿಸುತ್ತೆ. ನಿಶಬ್ದ ಅಂದರೆ ನೀರವತೆ. ಆಯಿತಾ? ನಮಗೆ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಸರ್, ಇಲ್ಲೆಲ್ಲೋ ದನ ಇದೆ ಸರ್, ದನಗಳು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಾನೆ. ದನದ ವಾಸನೆ ಅವನಿಗೆ ಗೊತ್ತಾಗುತ್ತೆ, ಆನೆ ವಾಸನೆ ಅವನಿಗೆ ಗೊತ್ತಾಗುತ್ತೆ. ನಾವೇನು ತಿಳ್ಕೊಂಡ್ವಿ, ಈ ಆನೆ ಲದ್ದಿ ಹಾಕ್ಬಿಟ್ಟಿರ್ತಲ್ಲ ಅದ್ರದ್ದೇನಂತ. ಆನೆ ಸ್ಮೆಲ್ಲು ಆಮೇಲೆ ನಮಗೆ ಗೊತ್ತಾಯ್ತು. ಕೊಡಗಲ್ಲಿ ಎಲ್ಲ ಕಾಫಿ ಎಸ್ಟೇಟ್ನವ್ರಿಗೆ ಇದು ಗೊತ್ತಿರುತ್ತೆ. ಹೌದು,
ಈಗ ನಮಗೆ ಪಟ್ಟಣದಲ್ಲಿ ವಾಸ ಮಾಡಿರೋರಿಗೆ ಜಿರಳೆದು ಇಲಿದು ಸ್ಮೆಲ್ ನಮಗೆ ಗೊತ್ತಾಗ್ಬಿಡುತ್ತೆ, ಒಂಥರ ಕಮಟ್ ವಾಸನೆ ಬರ್ತಾ ಇರುತ್ತೆ. ಆ ಥರ ಅವ್ರಿಗೆ ಅಲ್ಲಿ ದನದ ಹೆಂಗೆ ಗೊತ್ತಾಯಿತು ಅಂದರೆ ದನದ ಸ್ಮೆಲ್ಲೇ ಗೊತ್ತಾಗುತ್ತಲ್ಲ ಸರ್, ಹಸು ಸಾಕಿರೋರ್ಗೆ ಅದು ಗೊತ್ತಿರುತ್ತೆ ಅಂತ. ಹಸುದೇ ಬೇರೆ ಸ್ಮೆಲ್ ಇರುತ್ತೆ, ಎಮ್ಮೆದೇ ಬೇರೆ ಸ್ಮೆಲ್ ಇರುತ್ತೆ. ಹೌದು. ಇದು ಆಮೇಲೆ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಕುತೂಹಲ ಅನ್ನಿಸ್ತು. ಇದು ಒಂದೊಂದೇ ವಿಷಯ ಹೊಸದು ನಮಗೆ. ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ನಿಲ್ಸೋಣ ನಮಗೆ. ಏನು ಅಂದರೆ ಹೋಗ್ತಾ ಇದೆ ಸರ್ ಅನ್ನೋನು, ಏನಂದರೆ ಹಾವು ಸರ್ ಅಂತ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ನನಗೆ. ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ ಸರ್. ನಿಮಗೆ ನೀವು 10 ದಿವಸ ಉಳ್ಕೊಂಡ್ರೆ ನೀವು ವೀರಪ್ಪ ನಿಮ್ಗೆ ಒಂದು ದಿವಸ ಸಿಗ್ತಾನೆ. ನೀವು ಹಿಂಗೆ ಹೋಗ್ತೀರಿ, ವಾಪಸ್ ಬರ್ತೀರಿ ಕೊಂಬಿಂಗ್ ಆಪ್ರೇಷನ್ ಮುಗಿಸ್ಕೊಂಡು. ನೀವು ಎಷ್ಟು ನಿಮ್ಮ ಹತ್ರ ನೀರು ಅನ್ನ ಈ ತಿನ್ನೋದಿದೆಯೋ ಅಲ್ಲಿ ತನಕ ಹೋಗ್ತೀರಿ, ಆಮೇಲೆ ವಾಪಸ್ ಬರ್ತೀರಿ, ಮುಂದಕ್ಕೆ ಹೋಗ್ಬಿಡ್ತೀರಿ. ಇಲ್ಲದಿದ್ರೆ ನಾವು ಹಂಗಲ್ಲ ಸರ್, ಎಲ್ಲ ಅಲ್ಲೇ ಇರುತ್ತೆ. ನಮಗೆ ಸುಟ್ಟು ಮಾಂಸ ಇರುತ್ತೆ, ಒಣಗಿದ ಮಾಂಸ ಇರುತ್ತೆ, ಏನೋ ತಂದು ಅಲ್ಲೇ ಬೇಯಿಸ್ಕೊತೀವಿ, ಅಲ್ಲೇ ತಿಂತೀವಿ. ಆಮೇಲೆ ಬೆಳಗಿನ ಜಾವ ನಾವೆಲ್ಲೂ ಒಲೆ ಹಾಕಲ್ಲ, ಅಡುಗೆ ಮಾಡಲ್ಲ. ಹೊಗೆ ಬರುತ್ತಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ, ಹೊಗೆ ಬರ್ತಾಯಿದೆ ಕಾಡಲ್ಲಿ ಅಂದರೆ ನೀವು ಅಲ್ಲಿಗೆ ಅಟ್ಯಾಕ್ ಮಾಡ್ತೀರಾ. ನಾವೆಲ್ಲ ರಾತ್ರಿನೇ ಮುಗಿಸ್ಕೊಂಡ್ಬಿಡ್ತೀವಿ ಅಂತ. ಇದೆಲ್ಲ ಮಾಹಿತಿಗಳು ಕೊಟ್ಕೊಂಬಂದ. ಆಮೇಲೆ ಅವರೊಂದು ಪ್ರಶ್ನೆ ಕೇಳಿದ್ರು, ಯಾಕೆ ಈ ಜನ ಎಲ್ಲ ಅವ್ನಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಸರ್ ಹಂಗೆ ಸಹಾಯ ಮಾಡ್ತಾನೆ ಸರ್, ಜನಗಳಿಗೆ ಕಷ್ಟ ಅಂದಾಗ ಸಹಾಯ ಮಾಡ್ತಾನೆ ಸರ್ ಅಂತ ಒಂದು ಘಟನೆ ಹೇಳು ಅಂದಾಗ, ಯಾಕೆ ರಾಬಿನ್ ಹುಡ್ ಆದ ಅಂತದಕ್ಕೆ ನಿಮಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈಗ ಒಂದು ಘಟನೆ ಅವನು ಆ ಹುಡುಗ ಹೇಳಿದ್ದು, ಹೊಗೇನಕಲ್ಲಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಹೊಗೇನಕಲ್ಲು ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂಥ ಜಲಪಾತ. ಅದು ಧುಮುಕೋ ಜಲಪಾತ ಕರ್ನಾಟಕದ್ದು, ನೀರು ಬೀಳೋದು ತಮಿಳುನಾಡುದು. ಹೊಗೇನಕಲ್ ಫಾಲ್ಸ್ ನಮ್ಮದು ಕರ್ನಾಟಕದ್ದು, ಹರಿದು ಹೋಗೋದು ತಮಿಳುನಾಡುದು. ಅಲ್ಲಿಂದ ಹೋಗುತ್ತದು. ಅಲ್ಲಿಂದ 10-12 ಕಿಲೋಮೀಟ್ರ್ ಗೋಪಿನಾಥಂ ನಡ್ಕೊಂಡು ಹೋದರೆ. ನಾವು ಮೆಟ್ಟೂರಿಂದ ಬಂದರೆ 50-60 ಕಿಲೋಮೀಟ್ರು. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ. ಕಾಡಂಚಿನಲ್ಲಿ ಒಂದು ಹೆಂಗಸು, ವಿಧವೆ ಹೆಂಗಸಿನ ತೋಟ, ಮನೆ ಅಲ್ಲಿ ಹೊಗೇನಕಲ್ಲು ಕರ್ನಾಟಕ ಬಾರ್ಡ್ರಲ್ಲಿ. ಅಲ್ಲಿ ಈ ಒಂಟಿ ಹೆಂಗಸಿಗಳು ಅಂದ್ಬಿಟ್ಟು ಒಂದು ದಿವಸ ಈ ಹೆಂಗಸು ಆ ಕಡೆ ಈ ಕಡೆ ಅವಳು ಜಮೀನಲ್ಲೆಲ್ಲ ಪಾಪ ಬೇಲಿ ಹಾಕೊಳ್ಳೋಕೆ ಅವ್ರ ಹತ್ರ ದುಡ್ಡಿರಲ್ಲ, ಜಮೀನು ಎಲ್ಲಿಂದ ಕಲ್ಲಿಟ್ಟಿರ್ತಾರೆ. ಒಂದು ದಿವಸ ಏನಾಗಿದೆ, ಇಡೀ ಜಮೀನನ್ನು ಒಬ್ಬ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕ್ಬಿಟ್ಟಿದ್ದಾನೆ. ಅವಳಿಗೆ ಎದೆ ಓಡ್ಕೊಂಡು ತನ್ನ ಜಾಗದಲ್ಲಿ ಒಂದು 5 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಕಾಡಲ್ಲಿ, ನಂದಿದು ನೀನು ಒಳಗೆ ಬರಬಾರ್ದು, ನಾಳೆ ಬಂದರೆ ಒದ್ಬಿಡ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಇವಳು ಎಷ್ಟಾಗುತ್ತೋ ಅಷ್ಟು ಗಲಾಟೆ ಮಾಡಿದ್ದಾಳೆ. ಅವಳಿಗೆ ಯಾರೂ ಸಹಾಯ ಮಾಡಲಿಲ್ಲ. ಇವಳೇನು ಮಾಡಿದ್ದಾಳೆ, ಅಲ್ಲಿ ರೆವಿನ್ಯೂ ಇಲಾಖೆಗೆ ಎಲ್ಲ ಇರುತ್ತಲ್ಲ ನಮ್ಮ ಹಳ್ಳಿಗಳಲ್ಲಿ ಸರ್ಕಾರಿ ಹೋಗಿದ್ದಾಳೆ. ಅವರು ಫಸ್ಟು ಸಹಾಯ ಮಾಡೋಕ್ಕೆ ಎಲ್ಲರೂ ಇಷ್ಟಪಟ್ಟು ಬಡ ಹೆಂಗಸು ಅಂತ, ಆಮೇಲೆ ಅವನ ಇನ್ಫ್ಲೂಯೆನ್ಸು ಅವನ ಸ್ಟೇಟಸ್ ಎಲ್ಲ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇವಳು ಕಡೆಗೆ ಪೊಲೀಸಿಗೆ ಹೋಗಿದ್ದಾಳೆ. ಅಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಬಹಳ ಒಳ್ಳೆ ಸಬ್ ಇನ್ಸ್ಪೆಕ್ಟ್ರ್ ಆಗಿದ್ದರು. ಅವ್ರೇನು ಮಾಡಿದ್ದಾರೆ, ಈಕೆಗೆ ಸಹಾಯ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅವನ್ನ ಕರೆಸಿದ್ದಾರೆ. ಅವನು ಬರೋಕ್ಕೆ ತಯಾರಿಲ್ಲ. ಆಮೇಲೆ ಸ್ವಲ್ಪ ಜೋರು ಮಾಡಿ ಕರೆಸಿದ್ರೆ, ನಿನಗೂ ಇದಕ್ಕೇನು ಸಂಬಂಧ, ಪೊಲೀಸ್ಗೂ ಇದಕ್ಕೇನು ಸಂಬಂಧ, ರೆವಿನ್ಯೂ ಮ್ಯಾಟ್ರು, ಸಿವಿಲ್ ಮ್ಯಾಟ್ರು ಏನು ಅಂತ ಹೇಳಿ. ಅವ್ನು ಹಂಗಲ್ಲ, ಆ ಹೆಂಗ್ಸ್ ಹತ್ರ ಡಾಕ್ಯುಮೆಂಟ್ ಇದೆ, ನೀನು ಒತ್ತುವರಿ ಮಾಡಿಕೊಂಡು ಟ್ರೆಸ್ ಪಾಸ್ ಮಾಡಿದ್ಯಾ, ನಾನು ಕೇಸ್ ನಿನ್ನ ತಾಕತ್ತಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ನೋಡೋಣ ಅಂತ. ಆಮೇಲೆ ಇವನು ಕೂತ್ಕೊಳ್ಳೋಕ್ಕಾಗಿಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರ್ ಈಕೆಗೆ ಸಹಾಯ ಮಾಡಬೇಕು ಅಂತ ಶತ ಪ್ರಯತ್ನ ಮಾಡಿದಾಗ್ಯೂ ಆ ಸಬ್ ಇನ್ಸ್ಪೆಕ್ಟ್ರಿಗೆ, ಅಧಿಕಾರಯುಕ್ತ ಸಬ್ ಇನ್ಸ್ಪೆಕ್ಟ್ರು ಮತ್ತು ಪವರ್ಸ್ ಇರೋರು, ಅತಿಕ್ರಮಣ ಪ್ರವೇಶದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡೋವಂಥ ಪವರ್ ಇರೋರು, ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಈ ಕಡೆ ನಾಚಿಮುತ್ತು ಅಂತ MLA ಇರಬೇಕು ತಮಿಳ್ನಾಡಿಗೆ, ಆ ಕಡೆ ರಾಜುಗೌಡ ಅಂತ MLA ಕರ್ನಾಟಕಕ್ಕೆ ಒಬ್ಬ ಅಲ್ಲೇ ಬಾರ್ಡ್ರಲ್ಲಿ. ಅದು ಈಕೆ ಅಲ್ಲೂ ಟ್ರೈ ಮಾಡಿದ್ದಾಳೆ. ಆದರೆ ಅವರಿಬ್ಬರು ಈ ಏನು ಒತ್ತುವರಿ ಮಾಡ್ಕೊಂಡಿದ್ನಲ್ಲ ಅವನ ಪರ ಮಾತಾಡಿ ಪೊಲೀಸ್ನವ್ರಿಗೆ ಧಮಕಿ ಹಾಕ್ತಾರೆ, ನೀವೇನಾದರೂ ಆ ಹೆಂಗ್ಸಿಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಉಳಿಸಲ್ಲ ನಾವು ಅಂತ. ಇವನಿಗೆ ಎಷ್ಟು ನೊಂದ್ಕೊಂಬಿಟ್ನಂತೆ ಈ ಸಬ್ ಇನ್ಸ್ಪೆಕ್ಟರ್ ಅಂದರೆ, ನನ್ನ ಹತ್ರ ಅಧಿಕಾರ ಇದ್ದು ಅನ್ಯಾಯ ಆಗಿದೆ ಅಂತ ನನ್ನ ಕಣ್ಣು ಮುಂದೆ ಇದ್ರೂ ನಾನು ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ. ಇವ್ ಮೇಲಧಿಕಾರಿಗಳಿಗೆ ಹೇಳಕ್ಕೆ ಹೋಗಿದ್ದಾನೆ, ನಿನಗೆ ಯಾಕೆ ಬೇಕು, ಸುಮ್ಮನೆ ಇರಯ್ಯ, ಸಿವಿಲ್ ಡಿಸ್ಪ್ಯೂಟ್ ಅಂತ ಕ್ಲೋಸ್ ಮಾಡಯ್ಯ. ಇವನು ಮನಸ್ಸು ಒಪ್ಪಿಲ್ಲ. ಅವನೇನು ಮಾಡ್ತಾನೆ, ಇಲ್ಲಮ್ಮ ನಾನು ಸೋತ್ಬಿಟ್ಟೆ ನಿನ್ನ ವಿಷಯದಲ್ಲಿ, ನೀನು MLA ನನಗೆ ಗಲಾಟೆ ಮಾಡ್ತಾ ಇದ್ದಾನೆ,
ನಾನೇನಾದರೂ ನಿನಗೆ ಸಹಾಯ ಮಾಡಿದ್ರೆ ನಾಳೆ ಬೆಳಿಗ್ಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನಾನು ನಿನ್ನ ಹತ್ರ ಕ್ಷಮೆ ಕೇಳಲ್ಲ, ಅದು ನಿನಗೊಂದು ದಾರಿ ಹೇಳ್ತೀನಿ ಅಂತಾನೆ. ಏನು ಅಂತ ಕೇಳ್ತಾಳೆ. ಈ ವೀರಪ್ಪನ ಹೆಸರು ಕೇಳಿದ್ಯಾ ಅಂತ ಕೇಳ್ತಾನೆ ಅವನು. ಸರ್ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನಾನೇನು ನೋಡಿಲ್ಲ ಅಂತಾನೆ. ನಮ್ಮೂರಲ್ಲಿ ಅವನಿಗೆ ಮೊಳಕನ್ ಅಂತ ಕರೀತಾರೆ ಸರ್ ಅಂತಾರೆ. ಮೊಳಕನ್ ಪತ್ತಿದ್ದಾನೆ ನಿಂಗು ಪೇಸ್ರಿಂಗು ಅಂತ ಕೇಳ್ತಾಳೆ. ಅಂದರೆ ಮೊಳಕನ್ನ ವೀರಪ್ಪ, ಅಲ್ಲಿ ಲೋಕಲಲ್ಲಿ ಅವನಿಗೆ ಮೊಳಕನ್ ಅಂತ ಕರೆಯೋದು ಅವನ ಹೆಸರು ಅಂತ ಅವಳು ಹೇಳ್ತಾಳೆ. ಅವನು ಇದೇ ಈ ಗೋಪಿನಾಥಮ್ಮನವನು ಅಂತ ಹೇಳ್ತಾರೆ ಸರ್, ನನಗೆ ಗೊತ್ತಿಲ್ಲ. ಎಲ್ಸಿ ಏನಮ್ಮ ಕಾಡಲ್ಲಿ ಇರ್ತಾನೆ ಅವನು, ಎಲ್ಲೂ ಊರಲ್ಲಿರಲ್ಲ. ಯಾರಾದರೂ ಈ ದನ ಮೇಯಿಸೋರಿಗೆ ಅಲ್ಲಿ ಕಾಡಲ್ಲಿ ನಾವೇನು ತಿಳ್ಕೊತೀವಿ, ಬರೀ ಶ್ರೀಗಂಧ ಮಾತ್ರ ಕದೀತಾರೆ ಅಂತ. ಬಿದಿರು, ಸೀಗೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಬೇರೆ ಶ್ರೀಗಂಧ, ಟೀ ಕದಿಯಲ್ಲ ಜಾಸ್ತಿ, ಇದು ಕರಿ ಮರ ಇದೆಯಲ್ಲ, ರೋಸ್ವುಡ್ ಮರಗಳು ಜಾಸ್ತಿ ಇದೆ ಅಲ್ಲಿ. ಇದನ್ನು ಸಾಗಾಣಿಕೆ ಮಾಡೋದು, ಕಳ್ಳು ಸಾಗಾಣಿಕೆ. ಬಿದಿರು ದೊಡ್ಡ ಕಳ್ಳು ಸಾಗಾಣಿಕೆ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಸಿಗೆ. ಇದು ಯಾರಿಗಾದ್ರೂ ಕೇಳಿದ್ರೆ ನಿನ್ಗೆ ಹೇಳ್ತಾರೆ ವೀರಪ್ಪನ್ ಎಲ್ಲಿದ್ದಾರೆ ಅಂತ. ನೀನು ಅವನ್ನ ಬಿಟ್ಟು ಇನ್ಯಾರು ನಿನಗೆ ಸಹಾಯ ಮಾಡಲ್ಲ. ಸರ್ಕಾರದ MLAಗಳೇ ನೋಡು ನನ್ನನ್ನು ಗಲಾಟೆ ಮಾಡಿ ಬಾಯಿ ಮುಚ್ಚಿದ್ದಾರೆ, ನಿನಗೆ ಅಲ್ಲಿ ನ್ಯಾಯ ಸಿಕ್ಬೋದು ಅಂತ ಹೇಳ್ತಾಳೆ. ಇವಳಿಗೆ ಈ 5 ಯಾರೂ ಸಹಾಯಕ್ಕೆ ಬರಲ್ಲ ಊರಿನಲ್ಲಿ, ಎಲ್ಲ ಹೆದರು ಬಿಡ್ತಾರೆ. ಇವಳು ಜಿದ್ದು ಮಾಡ್ಕೊಂಡು ಒಂದು ವಾರ ಹುಡುಕ್ತಾಳೆ ನೋಡ್ರಿ ಕಾಡುಗಳಲ್ಲಿ ಹೋಗಿ ಬರೋದು, ಕಾಡು ಎಲ್ಲ. ಇವಳಿಗೊಂದು ಮಾಹಿತಿ ಸಿಗುತ್ತೆ, ಕಾಡೊಳಗಡೆ ವೀರಪ್ಪನ್ ಇದ್ದಾನೆ, ಇಂಥ ಕಾಡಲ್ಲಿದ್ದಾನೆ ಅಲ್ಲಿ ಅಂತ ಯಾರೋ ಒಬ್ಬ ದನ ಮೇಯಿಸೋನು ಹೇಳ್ತಾನೆ. ಮೊನ್ನೆ ನೋಡಿದೆ ಈ ಕಡೆ ಹೋದ್ರು ಅಂತ. ಇವಳು ಹೋಗ್ತಾಳೆ, ಕಾಡೊಳಗೆ ಹೋಗ್ಬಿಡ್ತಾಳೆ. ಹೋದಾಗ ಅವರೆಲ್ಲ ವಾಚ್ ಮಾಡ್ತಾ ಇರ್ತಾರೆ, ಯಾರೋ ಹೆಂಗ್ಸ್ ಬರ್ತಾ ಇದ್ದಾರೆ ಅಂದಾಗ ಇವರೆಲ್ಲ ಅಲರ್ಟ್ ಆದ್ರಂತೆ. ಇವನು ಆ ಟೀಮಲ್ಲಿ ಇದ್ದಾಗ ಹುಡುಗ ಎಲ್ಲ ಅಲರ್ಟ್ ಆಗ್ತಾರೆ. ಎಲ್ಲ ಅಲರ್ಟ್ ಆಗಿಬಿಟ್ಟು ಪೊಲೀಸ್ನವ್ರು ಯಾರನ್ನೋ ಕಳಿಸಿದ್ದಾರೆ ನಮ್ಮನ್ನು ಪತ್ತೆ ಮಾಡೋಕ್ಕೆ, ಭಾಳ ಹುಷಾರಿರಬೇಕು ಅಂಥೇಳಿ ಅವಳನ್ನ ಫಾಲೋ ಮಾಡಿ ಎಲ್ಲ ಮಾಡ್ತಾರೆ. ಯಾರು ಪೊಲೀಸ್ನವ್ರು ಬರ್ತಾಯಿಲ್ಲ ಅಂತ ಗೊತ್ತಾದ ತಕ್ಷಣ ಅವಳನ್ನ ಮಾತಾಡಿಸ್ತಾರೆ ಹೋಗಿ. ಯಾಕೆ ಬಂದ್ರೆ ವೀರಪ್ಪನು, ಇವ್ರಿಗಿನ್ನ ಡೌಟ್ ಆಗ್ಬಿಡುತ್ತೆ, ಪೊಲೀಸ್ನವರೇ ಇದನ್ನು ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ದಾರೆ ಅಂತ. ಅವಳನ್ನ ಚೆಕ್ ಮಾಡ್ತಾರೆ. ಅವಳನ್ನ ತೊಗೊಂಡೋಗಿ ಇವ್ರು ಕ್ಯಾಂಪಲ್ಲಿ ಇಡಿಸ್ಕೊಂಡ್ಬಿಡ್ತಾರೆ, ಎಲ್ಲಿ ಗುಡಾರ ಹಾಕಿರ್ತಾರಲ್ಲ, ಇಡಿಸ್ಕೊಂಡು ಭಾಳ ಪ್ರಶ್ನೆ ಮಾಡ್ತಾರೆ. ನೀನು ಪೊಲೀಸ್ನವ್ರು ಬಂದಿದ್ಯಾ, ನೀನು ಮೋಸ ಮಾಡಿದ್ರೆ ನೀನು ಇಲ್ಲೇ ಕಡ್ದಾಕ್ಬಿಡ್ತೀವಿ, ಹಿಂಗೆ ಏನೂ ಕೊಡಲ್ಲ ಊಟ ಮಾಡೋಕ್ಕೆ. ಯಾವ ಊರು ಅಂತ ಕೇಳ್ತಾಳೆ. ಹೊಗೇನಕಲ್ಲು ಹತ್ರ ಪಕ್ಕದಲ್ಲಿ ಇದು ಬಿಳಿಗುಂಡು ಅದೆಲ್ಲ ಇದೆ ಅಲ್ಲಿ, ಹೊಗೇನಕಲ್ಲು ನಮ್ಮ ಕಾವೇರಿ ನದಿ ಆ ಊರು ಅಂತ ಹೇಳ್ತಾಳೆ. ಏನು ವಿಷಯ ಅಂದಾಗ ಇದೆಲ್ಲ ಹೇಳ್ತಾಳೆ. ಹಿಂಗೆ ಆ ಜಮೀನ್ದಾರ್ ನನ್ನ ಎಲ್ಲ ಒತ್ತುವರಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಹಿಂಗಾಯ್ತು, ನಾನು ಇಲ್ಲಿದ್ದೀನಿ ಅಂತ ಯಾರು ಹೇಳಿದ್ದೀನಿ ಅಂದಾಗ ಸಬ್ ಇನ್ಸ್ಪೆಕ್ಟ್ರ್ ಹೇಳೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ನೂ ಅನುಮಾನ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ಮಾಡಿದಾಗ ಒಬ್ಬನ್ನ ಊರಿಗೆ ಕಳಿಸ್ತಾನೆ ವೀರಪ್ಪನ್, ಲೋಕಲ್. ಅಲ್ಲಿ ಇದು ಮಾಡ್ತಾನೆ, ಇಲ್ಲ ಇವನು ಅನ್ಯಾಯ ಮಾಡಿದ್ದಾನೆ, ಇವಳಿಗೆ ಅನ್ಯಾಯ ಆಗಿದೆ, ಯಾರು ಪೊಲೀಸ್ನವ್ರಿಗೆ ಗೊತ್ತಿಲ್ಲ, ಪೊಲೀಸ್ನವರೇ ನಿಮ್ಮ ಹತ್ರ ಕಳಿಸಿರೋದು ಅಂದಾಗ ಇವನು ಭಾಳ ಹುಷಾರಾಗ್ತಾನೆ. ಪೊಲೀಸ್ನವ್ರು ಕಳಿಸಿದ್ರೆ ಏನಾದರೂ ಟ್ರ್ಯಾಪ್ ಗಿಪ್ ಮಾಡಿಬಿಡ್ತಾರೆ ಅಂತ. ಆಮೇಲೆ ಕನ್ಫರ್ಮ್ ಆಗುತ್ತೆ ನಿಮಗೆ ಆ ಹೆಂಗ್ಸ್ಗೆ ಅನ್ಯಾಯ ಆಗಿದೆ ಅಂತ. ಆಮೇಲೆ ಊಟ ಗೀಟ ಕೊಟ್ಬಿಟ್ಟು ಆ ಹೆಂಗ್ಸ್ನ ಇಟ್ಕೊಂಡು ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಒಪ್ಕೊತಾನೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾವ ಜಮೀನ್ದಾರ ಇವಳು ಒತ್ತುವರಿ ಮಾಡಿ ಅತಿಕ್ರಮ ಪ್ರವೇಶ ಮಾಡಿ ಫೆನ್ಸಿಂಗ್ ಹಾಕಿದ್ನಲ್ಲ, ಅವ್ನು ಕಿಡ್ನ್ಯಾಪ್ ಆಗಿಬಿಡ್ತಾನೆ. ರಾತ್ರಿ ಮನೆಗೆ ಹೋಗ್ತಾರೆ ವೀರಪ್ಪನ ಗ್ಯಾಂಗು, ಗನ್ ಇಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ ನಡಿ ಅಂತ. ದೊಡ್ಡ ಗುಲ್ಲಾಗ್ಬಿಡುತ್ತೆ, ಕಂಪ್ಲೇಂಟ್ ಏನು ಕೊಡೋಲ್ಲ, ದೊಡ್ಡ ಗುಲ್ಲಾಗುತ್ತೆ. ದೊಡ್ಡ ಗುಲ್ಲಾಗಿ ಇವ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಸಾಕ್ಬಿಡ್ತಾರೆ. ಚೆನ್ನಾಗಿ 2 ಬಿಡ್ತಾರೆ. ಒಂದು ಹೆಂಗಸಿಗೆ ಇಷ್ಟು ಅನ್ಯಾಯ ಮಾಡಿದೆಯಲ್ಲ ನೀನೇನು ಮನುಷ್ಯನ ಅಂತ ಕೇಳ್ತಾರೆ. ಇವನು ವೀರಪ್ಪನ ನೋಡಿದ ತಕ್ಷಣ ಥರ 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 ನಡ್ಗೋಗ್ಬಿಡ್ತಾನೆ. ನಡ್ಗೋದ್ಮೇಲೆ ಇವಾಗ ಏನು ಮಾಡ್ತೀನಿ, 2 ಆಪ್ಷನ್. ಕೊಂದಾಕ್ತೀವಿ, ನೀನು ತೆಗಿತೀಯ, ನಾವು ತೆಗಿಬೇಕಾ? ನಾವು ತೆಗಿಬೇಕಾದ್ರೆ ನೀನು ಕೊಂದಾಕ್ಬಿಟ್ಟು ತೆಗಿತೀವಿ. ನೀನು ತೆಗಿಯೋದಾದ್ರೆ ಒಂದೇ 1 ಇಂಚು ಇವಳ ಜಾಗದಲ್ಲಿ ನೀನು ಇರಬಾರ್ದು, ಮತ್ತು ಇವಳಿಗೆ ಫೆನ್ಸಿಂಗ್ ಹಾಕ್ಕೊಡ್ಬೇಕು ಅಂತಾನೆ. ಇವಳ ಜಾಗಕ್ಕೆ ನೀನು ಫೆನ್ಸಿಂಗ್ ಹಾಕ್ಕೊಡ್ಬೇಕು, ಇಲ್ಲದ್ರೆ ಇಲ್ಲಿಂದ ಹೋಗೋದೇ ಇಲ್ಲ ನೀನು ಅಂತ. ನಿನಗೆ ಬಿಡ್ತೀವಿ ಅಂದರೆ ನೀನೇನು ಬಚಾವಾಗ್ಬಿಟ್ಟಿದ್ದೀನಿ, ಪೊಲೀಸ್ಗೆ ಹೋದ್ರೆ ನಾವು ಎದುರಲ್ಲ ಅಂತಾರೆ. ಬಿಟ್ಟು ಕಳಿಸ್ತಾರೆ. ಒಂದೇ ದಿವಸಕ್ಕೆ ಇಡೀ ಫೆನ್ಸಿಂಗ್ ಕಿತ್ತಿ ಒಳಗೆ ಮಾಡಿ 2ನೇ ದಿವಸಕ್ಕೆ ಫೆನ್ಸಿಂಗ್ ಹಾಕ್ಬಿಟ್ಟು ನೀನು ಇನ್ಮೇಲೆ ಅಲ್ಲಿ ಹೋಗ್ಬೇಡಮ್ಮ, ನೀನು ತಂಟೆಗೆ ಬರೋಲ್ಲ ಅಂತಾನೆ. ಅವ್ನು ರಾಬಿನ್ ಹುಡ್ ಆಗದೆ ಇನ್ನೇನಾಗ್ತಾನೆ. ವ್ಯವಸ್ಥೆಯಲ್ಲಿ ಅವನು ನೀಚ ಇರ್ಬೋದು, ವ್ಯವಸ್ಥೆಗೆ ನೀಚನಾಗಿ ಕಾಣ್ಬೋದು, ದುಷ್ಟನಾಗಿ ಕಾಣ್ಬೋದು, ಅಥವಾ ಅಪರಾಧಿಯಾಗಿ ಕಾಣ್ಬೋದು. ಆದರೆ ಈ ನೊಂದ ಹೆಣ್ಣು ಮಗಳಿಗೆ ಆಪದ್ ಬಾಂಧವ, ಅನಾಥ ರಕ್ಷಕ, ದೀನಬಂಧು.
ರಾಬಿನ್ ಹುಡ್ ಆಗ್ತಾನೆ.